ಅಕ್ಟೋಬರ್ 23, 2019 ಯುಕೆನ ಒಂದು ಸಣ್ಣ ಸಿಟಿ ಗ್ರೇಸೆಸೆಕ್ಸ್. ಮಧ್ಯರಾತ್ರಿ 1:30 ಅನ್ಸುತ್ತೆ. ಒಬ್ಬ ವ್ಯಕ್ತಿ ಬಂದು ಆ ಗಾಡಿಯ ಕಂಟೈನರ್ ಅನ್ನ ತೆಗಿತಾನೆ. ಆತ ಅದೇ ಲಾರಿಯ ಡ್ರೈವರ್ ಆಗಿರ್ತಾನೆ. ಅವನ ಹೆಸರು ಮಾರಿಸ್ ರಾಬಿನ್ಸನ್. ಯಾವಾಗ ಕಂಟೈನರ್ ನ ತೆಗಿತಾನೋ ತಕ್ಷಣ ಟಾಕ್ಸಿಕ್ ಗ್ಯಾಸ್ ಹೊರಗ್ ಬರುತ್ತೆ. ನೋಡ್ದವನು ಬೈದಲ್ಲೇ ಮುಳುಗೋಗ್ತಾನೆ. ಯಾಕಂದ್ರೆ ಇಡೀ ಕಂಟೈನರ್ ಶವಗಳ ರಾಶಿಯಿಂದಾನೆ ತುಂಬ ಹೋಗಿರುತ್ತೆ. ಅದನ್ನ ನೋಡ್ದವನ್ಗೆ ತಲೆ ಕೆಟ್ಟು ಹೋಗುತ್ತೆ. 5 ನಿಮಿಷ ಬಿಟ್ಟು ಆತ ಯುಕೆನ ಎಮರ್ಜೆನ್ಸಿ ನಂಬರ್ಗೆ ಫೋನ್ ಮಾಡ್ತಾನೆ. Hello, caller. Is patient breathing? Hello, no, I'm a lorry driver and I just lifted a trailer from the port. Okay, is the patient breathing? No, I don't think so. Tell me approximately how many patients? 25. 25 patients not breathing. Yeah. ರಾಬಿನ್ಸನ್ಗೂ ಕೂಡ ಗೊತ್ತಿರ್ಲಿಲ್ಲ ಅಲ್ಲಿ 39 ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ. ಇದೇ ಟ್ರಕ್ ಯುರೋಪ್ ನ ಸಾಕಷ್ಟು ಕಡೆಗಳಲ್ಲಿ ಓಡಾಡಿ ಅಲ್ಲಿನ CCTV ಕ್ಯಾಪ್ಚರ್ ಆಗಿರುತ್ತೆ.